48 ಅದರ ವ್ಯಾಖ್ಯಾನದ ಮುಂದುವರೆದ ಭಾಗ. ಅಥವಾ ಕ್ರಿಯಾಸು ಯಹ ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ ಇತ್ಯುದಿತೆ ಸತಿ ಅಧಿಕಾರಿಣಃ ಏವಂ ಆಕಾಂಕ್ಷಾ ಉದೇತಿ. ಅಧಿಕಾರಿಣಾಂ ಅಂತಾಗಬೇಕು, ಅಧಿಕಾರಿಣಃ ಅಂತಿದೆ. ಅಧಿಕಾರಿಣಃ ಏವಂ ಆಕಾಂಕ್ಷಾ ಉದೇತಿ ಅಂದ್ರೆ ಕ್ರಿಯಾಸು ಯಹ ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ, ತಾವು ಮಾಡುವಂತ ಪ್ರತಿಯೊಂದು ಕ್ರಿಯೆ, ಕಾಯಿಕ, ವಾಚಿಕ, ಮಾನಸಿಕ, ನಮ್ಮ ದೇಹದಿಂದ, ಮನಸ್ಸಿನಿಂದ, ಮಾತಿನಿಂದ ಮಾಡುವಂತ ಪ್ರತಿಯೊಂದು ಕ್ರಿಯೆಯು ಕೂಡ ಅದು ಭಗವಂತನ ಪೂಜೆ. ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತ, ಏನೇ ಮಾಡಬೇಕಾದ್ರೂ ಕೂಡ ಭಗವಂತನಲ್ಲಿ ಭಕ್ತಿ, ಭಗವತ್ಪಾದದ ಒಂದು ಸ್ಮರಣೆ, ತತ್ಪೂರ್ವಕವಾಗಿ ನಾವು ಕರ್ಮವನ್ನ ಮಾಡಿದಾಗ ಅವನು ನಭವಾಯ ಕಲ್ಪತೆ, ಅವನು ಮತ್ತೆ ಹುಟ್ಟು ಸಾವುಗಳ ಸಂಸಾರಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇತ್ಯುದಿತೆ ಸತಿ ಅಧಿಕಾರಿಣಃ ಏವಂ ಆಕಾಂಕ್ಷಾ ಉದೇತಿ. ಅಧಿಕಾರಿಗಳನ್ನು ಕುರಿತು, ಅಧಿಕಾರಿಗಳಿಗೆ ಇಂತಹ ಒಂದು ಆಕಾಂಕ್ಷ ಅಂದ್ರೆ ಪ್ರಶ್ನೆ, ಇಂತಹ ಒಂದು ಪ್ರಶ್ನೆ ಅನ್ನೋದು ಹುಟ್ಟತ್ತೆ. ಏನದು ಅಂತ ಹೇಳಿದ್ರೆ, ಅಲ್ಲ ಇನ್ನು ಹಿಂದಿಂದನೇ ಆಗ್ಬೇಕಾಗಿತ್ತಲ್ಲ ಆಚಾರ್ಯ, ಆ ಹಿಂದೆ ಅಥವಾ ಅಲ್ಲ ಚಾ ಅಂತ ಅನ್ಬಿಟ್ಟು ಅಥವಾ ಅಲ್ಲಿವರೆಗೂ ಆಗಿತ್ತು. ಶೃಣ್ವನ್ನಿತಿ ಅದು ಅಲ್ಲೆಲ್ಲ ಆಗಿಲ್ಲ ಅನ್ಕೋತೀನಿ. ಅಲ್ಲ ಭಾಗವತ ಧರ್ಮಾನುಷ್ಠಾನೇನ ಜಾಯಮಾನ ಜ್ಞಾನ ಮೀದೃಶಮಿತಿ ಅದಾಗಿದೆ, ಆಗಿದೆ. ಆಗಿದೆಯಾ? ಓಕೆ, ಸರಿ ಸರಿ. ಭವಭಯಹರಂ ಕ್ರಿಯಾಸು ತಚ್ಚರಣ ಪ್ರಾವಣ್ಯಂ ಕಥಂ ಅಸ್ಮಾಕಂ ಮಂದವಾಕ್ಯಾನ ಭವೇತ ಇತಿ ತತ್ರ ಉತ್ತರಮಾಹ. ಅಂದ್ರೆ ಭವಭಯಹರಂ, ಭವ ಅಂದ್ರೆ ಹುಟ್ಟು ಸಾವುಗಳ ಸಂಸಾರದ ಬಂಧನವನ್ನ ಭವ ಅಂತ ಕರೆಯೋದು. ಭವ ಭಯಹರಂ, ಭವ ಅಲ್ಲಿ ಹುಟ್ಟು ಸಾವುಗಳ ಸಂಸಾರ, ಅಲ್ಲಿ ಉಂಟಾಗುವಂತ ಭಯ, ಅದನ್ನ ಪರಿಹಾರ ಮಾಡುವಂಥದ್ದು ಏನದು? ಕ್ರಿಯಾಸು ತಚ್ಚರಣ ಪ್ರಾವಣ್ಯಂ. ಭವ ಅಂದ್ರೆ ಕ್ರಿಯಾಸು ತಚ್ಚರಣಾರವಿಂದಯೋಃ ಭವಾಯ ಕಲ್ಪತೆ ಅಂತ ಬಂತು. ಮತ್ತೆ ಅವನ ಸಂಸಾರದಲ್ಲಿ ಹುಟ್ಟುವ ಒಂದು ಅರ್ಹತೆ ಅವನಿಗೆ ಇರೋದಿಲ್ಲ ಅಂತ ಬಂತು ಅಲ್ವಾ? ಮತ್ತವನಿಗೆ ಹುಟ್ಟೋ ಅರ್ಹತೆ ಇಲ್ಲ ಅಂದ್ರೆ ಏನು? ನಾವು ಪ್ರತಿಯೊಂದು ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಗಳನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಭಗವಂತನ ಪಾದಪದ್ಮದಲ್ಲಿ ಆಸಕ್ತರಾಗಿರಬೇಕು ಅನ್ನೋದು ಅಭಿಪ್ರಾಯ. ಹಾಗಾದ್ರೆ ಪ್ರತಿಯೊಂದು ಕ್ರಿಯೆಗಳಲ್ಲಿ ನಾವು ಅಂತಹ ಭವಭಯಹರವಾದಂತಹ ಭಗವಂತನ ಪಾದಪದ್ಮಗಳಲ್ಲಿ ಆಸಕ್ತರಾಗೋದು ಹೇಗೆ ಅಂತ ಪ್ರಶ್ನೆ. ಭವಭಯಹರಂ ಕ್ರಿಯಾಸು ತಚ್ಚರಣ ಪ್ರಾವಣ್ಯಂ ಕಥಂ. ಪ್ರಾವಣ್ಯ ಅಂದ್ರೆ ಏನು? ಪ್ರವೀಣತೆ. ನಾವ್ ಏನೇ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿಲ್ದೇನೆ ದೇವರ ಬಗ್ಗೆ ಒಂದು ಆಲೋಚನೆ, ದೇವರ ಒಂದು ಮಹಾತ್ಮ ಜ್ಞಾನ ಅದೆಲ್ಲ ಹೇಗೆ ಬರಕ್ ಸಾಧ್ಯ ಅಂತ ಪ್ರಶ್ನೆಯಲ್ಲಿ. ಕಥಂ ಅಸ್ಮಾಕಂ ಮಂದಭಾಗ್ಯರು, ಅಲ್ಪಜ್ಞಾನಿಗಳಾಗಿರುವಂತ ನಮಗೆ, ಮಂದಭಾಗ್ಯರು ಅಂದ್ರೆ ಅಲ್ಪಜ್ಞಾನಿಗಳು, ಸಾಮಾನ್ಯ ಮನುಷ್ಯರು ಅಂತ ಅರ್ಥ. ಇಂತಹ ನಮಗೆ ಪ್ರತಿಯೊಂದು ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಗಳನ್ನ ಮಾಡಬೇಕಾದ್ರೆ ಭಗವಂತನಲ್ಲಿ ಭಕ್ತಿ ಕೇಂದ್ರೀಕೃತವಾಗ್ಲಿಕ್ಕೆ ಹೇಗೆ ಸಾಧ್ಯ? ಕಥಂ ಭವೇತ್ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ತತ್ರ ಉತ್ತರಮಾಹ, ಹೀಗೆ ಪ್ರಶ್ನೆ ಬಂದ್ರೆ ಅಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕು? ಪ್ರತಿಯೊಂದು ಕ್ರಿಯೆಗಳನ್ನ ಮಾಡಬೇಕಾದ್ರೂ ನಮಗೆ ದೇವರ ಒಂದು ಮಹಾತ್ಮ ಜ್ಞಾನ ಇರಬೇಕು ಅಂತ ಆದ್ರೆ ಈ ಕೆಲಸ ಮಾಡ್ಬೇಕು. ಶೃಣ್ವನ್ನು ಗೃಣನ್ನು ಸಂಸ್ಮರಯಂಚ ಚಿಂತೆಯನ್, ನಿರಂತರವಾಗಿ ಭಗವತ್ ಕಥಾ ಶ್ರವಣ, ನಿರಂತರವಾಗಿ ಭಗವಂತನ ನಾಮ ಸಂಕೀರ್ತನ, ಅವನ ಅನೇಕ ರೂಪಗಳನ್ನ ಧ್ಯಾನ ಮಾಡುವಂಥದ್ದು, ಮಾಡಿಸುವಂಥದ್ದು, ಶ್ರವಣ ಮಾಡೋದು, ಮಾಡಿಸೋದು, ಇದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಮಾಡ್ತಾ 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 ಮಾಡ್ತಾನೆ ಆಗತ್ತೆ ಅದು. ನಮಗೆ ಯಾವುದೇ ಒಂದು ಕೆಲಸ ಹಾಗೆ ಅಲ್ವಾ, ಆರಂಭದಲ್ಲಿ ಅದು ದೊಡ್ಡ ಒಂದು ಕಠಿಣವಾದ ಕೆಲಸ ಅಂತ ಅನ್ಸಿರುತ್ತೆ. ಆದ್ರೆ ಅದನ್ನೇ ಮಾಡ್ತಾ 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 ನಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ನಮಗೆ ಗೊತ್ತಿಲ್ದೇನೆ ನಾವು ಆ ಕೆಲಸದಲ್ಲಿ ನಿರತರಾಗಿ ಹೋಗ್ಬಿಡುತ್ತೆ. ಈಗ ನೋಡಿ, ಏನೋ ನಮಗೆ ಕಣ್ಣಿನ ಕಡೆಗೆ ಧೂಳು ಬರ್ತಾ ಇದೆಯೋ ಅಥವಾ ಏನೋ ಆಘಾತ ಆಗ್ತಾ ಇದ್ರೆ ತಕ್ಷಣ ನಮ್ಮ ಕಣ್ಣು ಮುಚ್ಕೊಂಡ್ಬಿಡುತ್ತೆ ಅಲ್ವಾ? ಒಬ್ಬ ಉದಾಹರಣೆ ಕಾರ್ ಓಡಿಸ್ತಕ್ಕಂಥ ಡ್ರೈವರ್ ಅಂತ ಆದ್ರೆ ಅವನು ಯಾವುದೇ ಒಂದು ಇದಲ್ಲಿರ್ಲಿ, ಅಲ್ಲಿ ಏನೋ ಸ್ವಲ್ಪ ಅಡ್ಡ ಬರ್ತಿದ್ರೆ ತಕ್ಷಣದಲ್ಲಿ ಏನಾಗ್ತಾನೆ, ಅವನು ಬ್ರೇಕ್ ಹಾಕ್ತಾನೆ, ನಿಲ್ಲಿಸ್ತಾನೆ. ಅಂದ್ರೆ ಅದು ಈ ಒಂದು ಏಕಕಾಲದಲ್ಲಿ ಅವನು ಕಾರ್ ಓಡಿಸ್ತಕ್ಕಂಥ ಡ್ರೈವರು ಎಕ್ಸಲೇಟರ್, ಕ್ಲಚ್, ಗೇರು ಎಲ್ಲವನ್ನು ಕೂಡ ಏಕಕಾಲದಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಾನೆ. ಸ್ಟೇರಿಂಗ್ ಎಲ್ಲವನ್ನು ಕೂಡ ಹೇಗೆ ಮಸಲ್ ಮೆಮೊರಿ ಅಂತ ಹೇಳ್ತಾರೆ. ಹಾಗೆ ನಮಗೇ ಗೊತ್ತಿಲ್ಲದೆ
ನಮಗನ್ಸತ್ತೆ ನಾವು ಏನೇನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಬೇರೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ, ಇನ್ನೇನೋ ಮಾಡ್ತಾ ಇರ್ಬೇಕಾದ್ರೆ ನಾವು ಹೇಗೆ ಭಗವಂತನ ಪಾದಾರವಿಂದದ ಸ್ಮರಣೆ ಮಾಡೋದು ಅಂತ ಹೇಳಿದ್ರೆ ಅದು ಅಭ್ಯಾಸ ಆಗತ್ತೆ ಅಲ್ವಾ. ನಿರಂತರವಾದ ಅಭ್ಯಾಸ, ಶ್ರವಣ ಮನನಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ನಮಗದು ಅಭ್ಯಾಸ ಆಗತ್ತೆ ಅನ್ನೋದು ಹೇಳ್ತಿದ್ದಾರೆ. ಹಾಗಾಗಿ ನಾವು ಕ್ರಿಯೆಗಳಲ್ಲಿ ಭಗವಂತನ ಪಾದ ಪದ್ಮದ ಸ್ಮರಣೆ ಅದು ನಮಗಿರ್ಬೇಕು ಅಂತಾರೆ ನಿರಂತರ ಶ್ರವಣ ಮನನಾದಿಗಳನ್ನ ಮಾಡಬೇಕು. ಅದನ್ನ ಮಾಡ್ತಾ 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 ನಮಗೆ ಏನಾಗುತ್ತೆ, ಆ ಒಂದು ಎತ್ತರದ ಹಂತಕ್ಕೆ ನಾವು ತಲುಪ್ತೇವೆ. ಶೃಣ್ವನ್ನಿತಿ ತೇ ಮಂಗಲಾನಿ ನಾಮಾನಿ ಶೃಣ್ವನ್ ಗೃಣನ್, ಶೃಣ್ವನ್ ಕೇಳಿಸೋದು, ಗೃಣನ್ ಗೃಶಬ್ದೆ ನಾಮ ಸಂಕೀರ್ತನೆ ಮಾಡುವಂತಹದ್ದು, ತಾದೃಶಾನಿ ತೇ ರೂಪಾಣಿ ಅಂತಹ ನಿನ್ನ ಮಂಗಳಮಯವಾಗಿರ್ತಕ್ಕಂಥ ರೂಪಗಳನ್ನ ಸಂಸ್ಮರಯಂಚ ಚಿಂತೆಯನ್ನ ಸ್ಮರಣೆ ಮಾಡೋದು, ಆಲೋಚನೆ ಮಾಡೋದು. ತ್ವಚ್ಚರಣಾರವಿಂದಯೋ ಅವಿಷ್ಟ ಚಿತ್ತ ಯಥಾ ಭವತಿ ತಥಾ ಅನ್ಯಾಸು ಕ್ರಿಯಾಸು ಕ್ರಿಯಮಾಣಾಸು ತ್ವಚ್ಚರಣಾರವಿಂದಯೋ ಅವಿಷ್ಟ ಚಿತ್ತ ಭವೇದೇವ. ಶ್ರವಣ ಮಾಡುವಾಗ ಮನನ ಮಾಡುವಾಗ ಹೇಗೆ ಅಲ್ವಾ, ಭಗವಂತನ ಕಥೆ ಹೇಳ್ತಾ ಇದ್ದೇವೆ ಅಂದ್ರೆ ಮನಸ್ಸು ಬೇರೆ ಕಡೆ ಇರುತ್ತಾ, ಅದ್ರ ಬಗ್ಗೆನೇ ಮನಸ್ಸಿರುತ್ತೆ. ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ದೇವೆ ಅಂದಾಗ ಮನಸ್ಸು ಬೇರೆ ಕಡೆ ಇರುತ್ತಾ, ಅಲ್ಲೇ ಇರುತ್ತೆ. ಹಾಗೆ ಶ್ರವಣ ಮನನಾದಿಗಳನ್ನ ಮಾಡುವಾಗ ಮನಸ್ಸು ಹೇಗೆ ಅಲ್ಲೇ ಕೇಂದ್ರೀಕೃತವಾಗಿರುತ್ತೋ ಅದೇ ರೀತಿಯಲ್ಲಿ ಬೇರೆ ಕೆಲಸ ಮಾಡುವಾಗಲೂ ಕೂಡ, ಊಟ ಮಾಡುವಾಗ, ನಿದ್ರೆ ಮಾಡುವಾಗ, ಮಾತನಾಡುವಾಗ, ನಾವು ನಮ್ಮ ಪಾಲಿನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಾಗ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಮನಸ್ಸು ಅಲ್ಲೇ ಕೇಂದ್ರೀಕೃತವಾಗಿರುತ್ತದೆ, ಅಲ್ಲೇ ಕೇಂದ್ರೀಕೃತ ಆಗಿರುತ್ತೆ ಅಂತ ಅಭಿಪ್ರಾಯ. ಇದಮುದಿತಂ ಭವತಿ. ಇದು ಒಟ್ಟು ಶ್ಲೋಕದ ಸಾರ ಅಭಿಪ್ರಾಯ ಏನು ಅಂತ ಹೇಳ್ತಿದ್ದಾರೆ. ಭಗವತಃ ಗುಣಕರ್ಮ ನಾಮಾನಿ, ಭಗವಂತನ ಗುಣ, ಅವನ ಕರ್ಮ, ಅವನು ಮಾಡಿರ್ತಕ್ಕಂಥ ಅನೇಕ ಕೆಲಸಗಳು, ರಾಮಕೃಷ್ಣ ವೇದವ್ಯಾಸಾದಿ ಅವತಾರಗಳಿಂದ ಮಾಡಿರ್ತಕ್ಕಂಥ ಕಾರ್ಯಗಳು ಮತ್ತು ಭಗವಂತನ ನಾಮ, ಅದುಗಳನ್ನ ಕೇಳುವುದು, ನೆನಪು ಮಾಡಿಕೊಳ್ಳುವುದು, ಮತ್ತೊಬ್ಬರಿಗೆ ಉಪದೇಶ ಮಾಡುವುದು, ಇದೆಲ್ಲ ಶೃಣ್ವತಾಂ ಕೇಳುವವರೆಗೆ. ಶ್ರೀ ಕೃಷ್ಣಾದಿ ರೂಪಾಣಿ ಸ್ಮರತಾಂತ, ಕೃಷ್ಣ ಮೊದಲಾಗಿರ್ತಕ್ಕಂಥ ರೂಪಗಳನ್ನ ಸ್ಮರಣೆ ಮಾಡತಕ್ಕಂಥವ್ರಿಗೆ ಪ್ರೇಕ್ಷಾವತಾಂ ತಾವತು ಚಿತ್ತಸ್ಯ ತತ್ಪ್ರಾವಣ್ಯಂ ಅನುಭವ ಸಿದ್ಧಂ. ತತ್ಪ್ರಾವಣ್ಯ, ಪ್ರಾವಣ್ಯ ಅಂದ್ರೆ ಅರ್ಥ ಏನು, ಪ್ರವೀಣತೆ, ಅಷ್ಟು ಕುಶಲಾಗ್ಬಿಟ್ಟಿರ್ತಾರೆ. ದೇವರ ಒಂದು ಅಚಿಂತ್ಯದ್ಭುತವಾದ ಶಕ್ತಿ, ಅವನ ರೂಪ ನಮ್ಮ ಕಣ್ಣು ಮುಂದೆ ಅನಾಯಾಸವಾಗಿ ಬಂದು ನಿಲ್ಲತ್ತೆ, ಅಷ್ಟು ಪ್ರವೀಣರಾಗಿರ್ತಾರೆ. ಅತಃ ಏವ ಅನ್ಯತ್ರ ಗಚ್ಚಂತೀಂ ಮನೋವೃತ್ತಿಂ ಅಪಿ ಬಲಾದಾಕೃಷ್ಯ ಸ್ವವಿಷಯಾಂ ಕರೋತಿ ಇತಿ ಸೂಚಯಿತುಂ ಉಭಯಂ ಮಂಗಲಾನಿತಿ ವಿಶಿಂಸಂತಿ. ಅಂದ್ರೆ ಭಗವಂತನ ನಾಮ, ಭಗವಂತನ ರೂಪ ಎರಡೂ ಮಂಗಲಮಯವಾದದ್ದು. ಯಾಕೆ ಅಂದ್ರೆ ಈ ಮನಸ್ಸು ಚಂಚಲವಾದದ್ದು. ಅನ್ಯತ್ರ ಗಚ್ಚಂತಿ ಮನೋವೃತ್ತಿಂ, ಆ ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಆ ಬೇರೆ ಬೇರೆ ಕಡೆಗೆ ಹೋಗುವಂತ ಮನಸ್ಸನ್ನ ಬಲಾದಾಕೃಷ್ಯ, ಬಲವಂತವಾಗಿ ಎಳೆದು ಏನ್ ಮಾಡುತ್ತೆ, ಸ್ವವಿಷಯಾಂ ಕರೋತಿ, ಭಗವಂತನ ಕಡೆಗೆ ಕೇಂದ್ರೀಕೃತವಾಗುವಂತೆ, ಭಗವಂತನ ನಾಮ ರೂಪಾದಿಗಳನ್ನ ಆಲೋಚನೆ ಮಾಡುವಂತೆ ಮಾಡುತ್ತೆ ಈ ಶ್ರವಣ ಮನನ ನಿಧಿಧ್ಯಾಸನಾದಿಗಳು. ಏವಂ ಸು ಬಹುಕಾಲ ಶ್ರವಣಾದು ಅಭ್ಯಸ್ತ ಪದಂ ಚಿತ್ತಂ ಕಟಾದಿವತು ಸಂಸ್ಕಾರವಶಾತು ಶ್ರವಣಾದಿತಃ ಅನ್ಯಾಸು ಅಪಿ ಕ್ರಿಯಾಸು ತತ್ಪ್ರಾವಣ್ಯಂ ಲಭೇತು. ಹೀಗೆ ಸುಬಹುಕಾಲ ಶ್ರವಣಾತ್, ನಿರಂತರ ಶ್ರವಣ, ಒಂದೆರಡು ದಿವಸದ್ದಲ್ಲ, ಅನೇಕ ತಿಂಗಳು ಅನೇಕ ವರ್ಷಗಳ ಶ್ರವಣ ಮನನಾದಿಗಳಲ್ಲಿ ಮನಸ್ಸು ಅಷ್ಟು ಅಭ್ಯಾಸವಾಗಿ ಹೋಗ್ಬಿಟ್ಟಿದೆ. ಅಭ್ಯಸ್ತ ಪದಂ ಚಿತ್ತಂ, ಅಷ್ಟು ಅಭ್ಯಾಸವನ್ನ ಮಾಡಿಕೊಂಡಂತ ನಮ್ಮ ಚಿತ್ತ ಮನಸ್ಸು ಅದೇನಾಗತ್ತೆ, ಕಟಾದಿವತು, ಒಂದು ನಿರಂತರವಾಗಿ ಮಡಸಿಟ್ಟಂತ ಒಂದು ಚಾಪೆ, ಈಗ ಹೇಗೆ ನಾಯಿಬಾಲ ಡೊಂಕು ಅಂತಾರಲ್ಲ, ಕಡ್ಡಿ ಕಟ್ಟಿಡಿ ಮತ್ತೆ ಬಿಡಿಸಿದ್ರೆ ಮತ್ತೆ ಡೊಂಕಿ ಆಗತ್ತೆ. ಹಾಗೆ ನಾಯಿಬಾಲದ ಹೇಳ್ತಾ ಇಲ್ಲ, ಶ್ರೇಷ್ಠ ವಿಚಾರ, ಮತ್ತೆ ಮನಸ್ಸು ಆ ಕಡೆಗೆ ಹೋಗುತ್ತೆ, ಭಗವಂತನ ಕಡೆಗೆ ಹೋಗುತ್ತೆ. ಮಡಸಿಟ್ಟಂತ ಚಾಪೆ, ಮಡಸಿಟ್ಟಂತ ಕ್ಯಾಲೆಂಡರ್ ಅದೇನಾಗತ್ತೆ, ನೀವು ಬಿಡಿಸಿ ಮತ್ತೆ ಹಾಗೆ ಮಡಸ್ಕೊಳತ್ತೋ ಇಲ್ವೋ. ಹಾಗೆ ಕಟಾದಿವತು, ಕಟ ಅಂದ್ರೆ ಕುಳಿತುಕೊಳ್ಳುವ ಆಸನ, ಚಾಪೆ ಅಂತ ಅರ್ಥ. ಕಟಾದಿವತು ಅದು ಸುತ್ತಿಟ್ಟೆ ಅದಕ್ಕೆ ಅಭ್ಯಾಸ, ಅದೇ ಸಂಸ್ಕಾರ ವಶಾತು ಶ್ರವಣಾದಿತಃ ಅನ್ಯಾಸು ಅಪಿ ಕ್ರಿಯಾಸು, ನಾವು ದೇವರ ಬಗ್ಗೆ ಶ್ರವಣ ಮಾಡ್ತಾ ಇಲ್ಲ, ಮತ್ತೇನೋ ಬೇರೆ ಮಾಡ್ತಾ ಇದ್ದೀವಿ, ನಾವು ನಮ್ಮ ಜೀವನ ನಿರ್ವಹಣೆಗೋಸ್ಕರವಾಗಿ ಯಾವ್ದೋ ಕೆಲಸ ಮಾಡ್ತಾ ಇದ್ದೀವಿ, ಏನೋ ಮಾತಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಆ ಸಂದರ್ಭಗಳಲ್ಲೂ ಕೂಡ ಅನ್ಯಾಸೋ ಅಪಿ ಕ್ರಿಯಾಸು, ಬೇರೆ ಕೆಲಸ ಮಾಡುವಾಗಲೂ ಕೂಡ ತತ್ಪ್ರಾವಣ್ಯಂ ಲಭೇದೇವ, ಅದರಲ್ಲಿ ಪ್ರವೀಣತೆಯನ್ನ ಅಂದ್ರೆ ಭಗವಂತನ ವಿಚಾರಗಳಲ್ಲಿ ಮನನ ಮಾಡುವಂಥದ್ದು, ತಚ್ಚರಣಾರವಿಂದಯೋ ಅವಿಷ್ಟ ಚಿತ್ತವಾಗುವಂಥದ್ದು ಅದಾಗೇ ಆಗತ್ತೆ, ಅಷ್ಟು ಮನಸ್ಸು ಪರಿಪಕ್ವವಾಗಿರುತ್ತೆ ಅನ್ನೋದು ಇದರ ಅಭಿಪ್ರಾಯ. ಇಲ್ಲಿಗೆ ಇದೊಂದು ವ್ಯಾಖ್ಯಾನ ಮುಗಿತು. ಇನ್ನೊಂದು ಕೊನೆಯದಾಗಿ 8ನೇ ಅರ್ಥ, ಅಥವಾ ಯಾವತ್ ಅಭ್ಯಾಸ ಪಾಠವಾ ಭಾವೇನ ವಿನಾ ಶ್ರವಣಾದಿಕಂ ಅನ್ಯಾಸು ಕ್ರಿಯಾಸು ಕ್ರಿಯಮಾಣಾಸು ಚಿತ್ತಂ ತತ್ ಪ್ರಾವಣ್ಯಂ ನ ಲಭೇತ
ತಾವತ್ ಪರ್ಯಂತಂ ಅನ್ಯಮುಖೇನ ಶ್ರವಣಾದಿಕಂ ಕುರ್ವನ್ನೇವ ತೇನ ತತ್ ಪ್ರವಣಚಿತ್ತಃ ಭೂತ್ವಾ ಏವ ಅಗ್ನಿಹೋತ್ರಾದ್ಯಾಹ ಕ್ರಿಯಾಃ ಕುರ್ವೀತ ಇತ್ಯಾಹ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ, ಅಂದ್ರೆ ಯಾವತ್ ಅಭ್ಯಾಸ ಪಾಠವಾಭಾವೇನ, ಅಂದ್ರೆ ನಿರಂತರ ಅಭ್ಯಾಸ ಇಲ್ಲ, ನಿರಂತರವಾಗಿ ಶ್ರವಣ ಮಾಡ್ತಾ ಇಲ್ಲ, ಹಾಗಾಗಿ ಪಾಠವ ಇಲ್ಲ. ಪಾಠವ ಅಂದ್ರೆ ಪಟುತೆ, ಅದ್ರಲ್ಲಿ ಒಂದು ಒಳ್ಳೆ ನಮ್ ಕೈ ಹಿಡಿದಿಲ್ಲ, ಸುಮ್ನೆ ನಾನು ಪ್ರಯತ್ನ ಪಡದೆ ಹೋದರೂ ಕೂಡ ನನಗೆ ಭಗವಂತನ ರೂಪ ನನ್ನ ಕಣ್ಣು ಮುಂದೆ ನಿಲ್ಲತ್ತೆ, ರಾಮಕೃಷ್ಣಾದಿ ಅವತಾರಗಳ ಕಾರ್ಯ ನನಗೆ ನೆನಪಾಗತ್ತೆ. ಆತ ಅಷ್ಟು ನಾವು ಪ್ರವೀಣರಾಗಿಲ್ಲ, ಅಭ್ಯಾಸ ಪಾಠವ ಇಲ್ಲ. ಅವಾಗ ಯಾವತ್ ಅಭ್ಯಾಸ ಪಾಠವಾಭಾವೇನ ವಿನ ಶ್ರವಣಾದಿಕಂ ಅನ್ಯಾಸು ಕ್ರಿಯಾಸು ಕ್ರಿಯಮಾಣಾಸು, ಬೇರೆ ಏನೋ ನಮ್ಮ ಲೌಕಿಕ ಕೆಲಸಗಳನ್ನ ಮಾಡುವಾಗ ಚಿತ್ತಂ ತತ್ಪ್ರಾವಣ್ಯಂ ನ ಲಭೇತ, ಅಂದ್ರೆ ತತ್ಪ್ರಾವಣ್ಯ ಆ ಕಡೆಗೆ ಮನಸ್ಸು ಹರಿದು ಹೋಗ್ಬೇಕು, ಭಗವಂತನ ಪಾದಾರ ಬಿಂದದ ಕಡೆಗೆ ಹರಿದು ಹೋಗ್ಬೇಕು. ಆದ್ರೆ ಹಾಗಾಗ್ತಾ ಇಲ್ಲ. ತಾವತ್ ಪರ್ಯಂತಂ, ಅಲ್ಲಿವರೆಗೆ ಏನ್ ಮಾಡಬೇಕು? ಅನ್ಯ ಮುಖೇನ, ಅನ್ಯ ಅಂದ್ರೆ ಬೇರೆಯವರ ಮೂಲಕವಾಗಿ ನಾವು ಕೇಳಿಸಿಕೊಳ್ಳೋದು, ಯಾರತ್ತನ್ನೋ ಹರಿನಾಮ ಸಂಕೀರ್ತನೆಯನ್ನ ಮಾಡಿಸೋದು, ಭಗವಂತನ ಕಥೆಗಳನ್ನ ಹೇಳಿಸೋದು. ಹೇಳಿ ನಮಗ್ ಸುಮ್ಮನೆ ಕೂತಾಗ ದೇವರನ್ನ ಭಾಗವತಾದಿ ಕಥೆಗಳನ್ನ ನೆನಪು ಮಾಡ್ಕೊಳ್ಲಿಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀವಿ? ಮನೆಗೆ ಕರೆಸಿ ಉಪನ್ಯಾಸವನ್ನ ಮಾಡಿಸ್ತೀವಿ, ಅಥವಾ ಹರಿನಾಮ ಸಂಕೀರ್ತನೆಯನ್ನ ಮಾಡಿಸ್ತೀವಿ, ಭಜನಾದಿಗಳನ್ನ ಮಾಡಿಸ್ತೀವಿ. ಶ್ರವಣಾದಿಕಂ ಕುರುವನ್, ಅದನ್ನ ಮಾಡಿಸ್ಕೊಳ್ತಾ ನಾವು ಕೇಳಿಸ್ಕೊಳ್ಳೋದು. ಕುರುವನ್ನೇವ ತೇನ ತತ್ಪ್ರವಣ ಚಿತ್ತ, ಹೀಗೆ ನಿರಂತರವಾಗಿ ಸಂಕೀರ್ತನೆಗಳನ್ನ ಮಾಡಿಸೋದು, ಉಪನ್ಯಾಸಾದಿಗಳನ್ನ ಮಾಡಿಸೋದು, ತನ್ಮೂಲಕವಾಗಿ ನಾವು ತತ್ಪ್ರವಣ ಚಿತ್ತ ಭೂತ್ವ, ತುಂಬಾ ಮನಸ್ಸು ಏನಾಗುತ್ತೆ? ಪ್ರವಣರಾಗ್ತೀವಿ, ಅಂದ್ರೆ ಅಷ್ಟು ಪ್ರವೀಣರಾಗ್ತೀವಿ. ಅದಾಗಿ ಭೂತ್ವ ಏವ ಅಗ್ನಿಹೋತ್ರಾದ್ಯಾಹ ಕ್ರಿಯಾ ಕುರುವೀತ, ನಾವು ಮಾಡತಕ್ಕಂತಹ ಜೀವನೋಪಾಯಕ ಮಾಡತಕ್ಕಂತಹ ಹೋಮ ಹವನಾದಿಗಳಿರಬಹುದು, ಅಥವಾ ಬೇರೆ ಯಾವುದೋ ಲೌಕಿಕ ಕೆಲಸಗಳಿರ್ಬೋದು, ಅದನ್ನೆಲ್ಲ ಮಾಡಿ, ಅಂದ್ರೆ ನಮ್ಮ ಮನಸ್ಸು ಅಷ್ಟು ಕೇಂದ್ರೀಕೃತ, ಬೇರೆ ಕಡೆ ಹೋಗ್ಲೇಬಾರದು. ಏನೇ ಕೆಲಸ ಮಾಡ್ತಾ ಇದ್ರು ಭಗವಂತನ ಪಾದಾರವಿಂದದ ಕಡೆಗೆ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ಆ ಹಂತಕ್ಕೆ ಹೋಗುವವರೆಗೂ ನಿರಂತರವಾಗಿ ಶ್ರವಣಾದಿಗಳನ್ನ ಮಾಡ್ತಾ ಇರಬೇಕು. ಅದನ್ನ ಹೇಳ್ತಾ ಇದೆ, ಶೃಣ್ವನ್ ಗೃಣನ್ ಸಂಸ್ಮರಯಂಚ ಚಿಂತೆಯನ್ ಅಂತಕ್ಕಂಥ ಶ್ಲೋಕ. ಯಹ ಅಧಿಕಾರಿ ಯಾವತ್ ಅಲಬ್ಧ ಚಿತ್ತ ಪಾಠವಃ ತಾವತ್ ಮಂಗಲಾನಿ ನಾಮಾನಿ ಶೃಣ್ವನ್ ಗೃಣನ್ ತಾದೃಶಾನಿ ರೂಪಾಣಿ ಸಂಸ್ಮರಯನ್ ಚಿಂತಯಂಶ್ಚ ತೇನ ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತಃ ಭೂತ್ವಾ ಅನ್ಯಾಸು ಅಗ್ನಿಹೋತ್ರಾದಿಕ್ರಿಯಾಸು ಪ್ರವರ್ತೇತ ತತಃ ಭವಾಯ ನ ಕಲ್ಪತೆ ಇತಿ ಯೋಜನಾ. ಅಂದ್ರೆ ಅದರ ಅಭಿಪ್ರಾಯ ಏನು ಅಂದ್ರೆ, ಅದರ ಒಟ್ಟು ಶ್ಲೋಕದ ಶಬ್ದಗಳ ಯೋಜನೆ ಅಂದ್ರೆ ಅನ್ವಯ ಹೇಗೆ ಮಾಡ್ಕೊಳ್ಬೇಕು? ಯಾವ ಅಧಿಕಾರಿ, ಮುಕ್ತಿಯನ್ನ ಬಯಸುವವನು ಅಧಿಕಾರಿ, ಯಾರು ಮುಕ್ತನಾಗಬೇಕು, ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು, ಭಗವಂತನ ಪ್ರಸನ್ನ ದೃಷ್ಟಿ ನನ್ನ ಮೇಲೆ ಬೀಳಬೇಕು ಅಂತ ಬಯಸ್ತಾನೋ ಅಂತಹ ಅಧಿಕಾರಿ. ಯಾವತ್ ಅಲಬ್ಧ ಚಿತ್ತ ಪಾಠವ, ಅಂದ್ರೆ ಎಲ್ಲಿವರೆಗೆ ಚಿತ್ತ ಪಾಠವ, ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬಂದಿಲ್ಲ. ಅಲಬ್ಧ ಪಾಠವ, ಯಾವತ್ ಅಲಬ್ಧ ಚಿತ್ತ ಪಾಠವ, ಮನಸ್ಸು ನಿಯಂತ್ರಣಕ್ಕೆ ಬಂದಿಲ್ವೋ, ತಾವತ್ ಅಲ್ಲಿವರೆಗೂ, ಮನಸ್ಸು ನಿಯಂತ್ರಣಕ್ಕೆ ಬರುವವರೆಗೂ ಮಂಗಲಮಯವಾಗಿರುವಂತಹ ಭಗವಂತನ ನಾಮಗಳನ್ನ ಕೇಳಿಸಿಕೊಳ್ಳುವುದು. ಕೇಳಿಸಿಕೊಂಡದ್ದು ತಾನು ನಿರಂತರವಾಗಿ ಹೇಳುವಂಥದ್ದು, ಗೃಣನ್ ಹೇಳುವಂಥದ್ದು, ಭಗವಂತನ ತಾದೃಶಾನಿ ರೂಪಾಣಿ, ಅಂತಹ ರೂಪಗಳು ಅಂದ್ರೆ ಅರ್ಥ ಏನು? ಮಂಗಲಮಯವಾಗಿರ್ತಕ್ಕಂಥ ರೂಪಗಳು, ಅದನ್ನ ಸ್ಮರಣೆ ಮಾಡುವಂಥದ್ದು. ಸ್ಮರಣೆ ಅಂದ್ರೆ ನೆನಪು ಮಾಡಿಕೊಳ್ಳೋದು, ನೆನಪು ಮಾಡಿಕೊಳ್ಳೋದನ್ನ ಚಿಂತನೆ ಮತ್ತೆ ಮತ್ತೆ ಪುನರ್ಮನನ ಮಾಡುವಂಥದ್ದು. ಇದನ್ನ ಮಾಡ್ತಾ ತೇನ ತನ್ಮೂಲಕವಾಗಿ ತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತೋ ಭೂತ್ವ, ಅಂತಹ ಭಗವಂತನ ಪಾದಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಅನ್ಯಾಸು, ಬೇರೆ ಬೇರೆ ನಮ್ಮ ಅಗ್ನಿಹೋತ್ರಾದಿ ಕ್ರಿಯಾಸು, ನಮ್ಮ ಜೀವನ ನಡೆಸಲಿಕ್ಕೋಸ್ಕರವಾಗಿ ಮಾಡುವಂತಹ ಹೋಮ ಹವನ, ಬೇರೆ ಏನು ಲೌಕಿಕ ಕರ್ಮಗಳು, ಅಥವಾ ಬದುಕಲಿಕ್ಕೋಸ್ಕರವಾಗಿ ತಿನ್ನುವಂಥದ್ದು, ವಿಶ್ವ ಆಯಾಸ ಪರಿಹಾರಕ್ಕೋಸ್ಕರವಾಗಿ ಮಲಗುವಂಥದ್ದು, ಈ ಎಲ್ಲ ಕೆಲಸಗಳನ್ನ ಅನ್ಯಾಸು ಕ್ರಿಯಾಸು ಪ್ರವರ್ತೇತ, ಅಲ್ಲಿ ಪ್ರವೃತ್ತಿಯನ್ನ ಮಾಡಬೇಕು. ಹೀಗೆ ಮಾಡಿದಾಗ ತತಃ ಭವಾಯ ನ ಕಲ್ಪತೆ, ಆಗ ಅವನು ಮತ್ತೆ ಹುಟ್ಟು ಸಾವುಗಳ ಸಂಸಾರಕ್ಕೆ ಬರುವ ಅರ್ಹತೆ ಅವನಿಗಿರೋದಿಲ್ಲ ಅಂತ. ಒಟ್ಟು ಈ ಎಲ್ಲ ವ್ಯಾಖ್ಯಾನಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಒಂದು ಧ್ಯಾನ ಧಾರಣ ಸಮಾಧಿ ಅಂತ 3 ಅವಸ್ಥೆಗಳು. ಖಂಡ ಸ್ಮೃತಿರ್ ಧಾರಣ ಸ್ಯಾತ್ ಅಂತ, ಅಂದ್ರೆ ನಾವು ನನ್ನೊಳಗಿನ ಭಗವಂತನನ್ನ ಕಾಣ್ತೇನೆ ಅಂತ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತಿದ್ದೇವೆ. ಕೂತ್ಕೂಡ್ಲೆ ನಮ್ಗೆ ಭಗವಂತ ಕಾಣ್ತಾನ? ಇಲ್ಲ. ಭಗವಂತನನ್ನ ಹೇಗೆ ಕಾಣಬೇಕು ಅಂತ ಈ ಭಾಗವತ ಮೊದಲಾದ ಗ್ರಂಥಗಳನ್ನ ಅಧ್ಯಯನವನ್ನ ಮಾಡಿ ನನ್ನೊಳಗಿನ ದೇವರು ಹೇಗಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ. ತಿಳಿದುಕೊಂಡು ಅವನನ್ನ ಕಾಣುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಖಂಡ ಸ್ಮೃತಿ, ಎಲ್ಲೋ ಸ್ವಲ್ಪ ದೇವರು ಕಾಣ್ತಾ ಇದ್ದಾನೆ,
ಅದು ನಿರಂತರವಾಗಲ್ಲ, ಸ್ವಲ್ಪ ಕಾಣತಾನೆ ಮತ್ತೆ ನಮಗೆ ನಮ್ಮ ಮನಸ್ಸೆಲ್ಲೋ ಹೋಗುತ್ತೆ, ನಮ್ಮ ಯಾವುದೋ ಊಟದ್ದು ಮತ್ತೆ ಅಥವಾ ನಮ್ದು ಯಾವುದೋ ಬೇರೆ ಕೆಲಸದ್ದು, ಇನ್ಯಾವುದೋ ವ್ಯಾಜ್ಯಗಳದ್ದು, ಆ ಕಡೆಗೆ ಮನಸ್ಸು ಹೋಗುತ್ತೆ. ಮತ್ತೆ ಅಯ್ಯೋ ತಪ್ಪು ಮಾಡ್ತಾ ಇದ್ದಲ್ಲ ಅಂತ ಅನ್ಸುತ್ತೆ. ಮತ್ತೆ ಅಲ್ಲೇ ನಮ್ಮ ಬಿಂಬರೂಪಿಯಾದ ಭಗವಂತನ ಕಾಣುವ ಪ್ರಯತ್ನವನ್ನ ಮಾಡಿ ಕಾಣುತ್ತೇವೆ, ಮತ್ತೆ ಮನಸ್ಸು ಆ ಕಡೆ ಹೋಗುತ್ತೆ. ಹೀಗೆ ಆರಂಭದ ಹಂತದಲ್ಲಿ ಖಂಡ ಸ್ಮೃತಿ ಅಂತ ಸ್ವಲ್ಪ 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 ದೇವರ ಬಗ್ಗೆ ನಮಗೆ ಧ್ಯಾನಕ್ಕೆ ಕೂತಾಗ ದೇವರು ಕಾಣೋದು ಹೋಗೋದು. ಇನ್ನು ಎರಡನೇ ಮೇಲಿನ ಹಂತ, ಈ ಹಂತದಲ್ಲಿ ಅಭ್ಯಾಸ ಮಾಡಿ 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 ಧ್ಯಾನದ ಹಂತಕ್ಕೆ ಹೋಗ್ತೀವಿ. ಧ್ಯಾನ ಅಂದ್ರೇನು? ಖಂಡ ಸ್ಮೃತಿ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಅಖಂಡವಾಗಿ ದೇವರನ್ನು ಕಾಣ್ತಾ ಇರ್ತೇವೆ. ಅಂದ್ರೇನು? ಮಧ್ಯ ಮಧ್ಯದಲ್ಲಿ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋದೇ ಇಲ್ಲ. ಯಾವುದೋ ಒಂದು ಊಟದ ವಿಚಾರವೋ, ಗಲಾಟೆ ವಿಚಾರವೋ, ಇನ್ಯಾವುದೋ ನಮ್ಮ ಭೂಮಿ ವಿಚಾರ, ಏನೋ ಇದ್ಯಾವುದ್ರ ಬಗ್ಗೆ ಮನಸ್ಸು ಹೋಗೋದಿಲ್ಲ. ನಾನು 1 ಗಂಟೆ, ಅರ್ಧ ಗಂಟೆ, 5 ನಿಮಿಷ, 2 ನಿಮಿಷ ಏನ್ ಧ್ಯಾನ ಮಾಡ್ತೀನಿ, ಅಷ್ಟು ಹೊತ್ತು ಅಖಂಡವಾಗಿ ಬಿಂಬರೂಪಿಯಾದ ಪರಮಾತ್ಮನನ್ನ ಕಾಣುವ ಕಡೆಗೆ ನಮ್ಮ ಮನಸ್ಸಿರುತ್ತೆ. ಇನ್ನೂ ಉತ್ಕೃಷ್ಟ ಹಂತ ಸಮಾಧಿ, ಅಪ್ರಯತ್ನ ಸಮಾಧಿಸ್ತು. ಪ್ರಯತ್ನ ಮಾಡ್ಲೇಬೇಕಾಗಿಲ್ಲ, ನೀವೇನ್ ಬೇಕಾದ್ರೂ ಮಾಡಿ. ಊಟ ಮಾಡ್ತಾ ಇರಿ, ಮತ್ತೊಬ್ಬರೊಟ್ಟಿಗೆ ಮಾತಾಡ್ತಾ ಇರಿ, ಜೀವನ ನಡೆಸ್ಲಿಕ್ಕೋಸ್ಕರವಾಗಿ ಏನೋ ಕೆಲಸ ಮಾಡ್ತಾ ಇದ್ರಿ, ಏನೇ ಮಾಡ್ತಾ ಇದ್ರು ಕೂಡ ಪ್ರಯತ್ನನೇ ಪಡದೇ ಇದ್ರು, ಪ್ರಯತ್ನ ಪಡದೆ ಹೋದರೂ ಕೂಡ ದೇವರ ಧ್ಯಾನ ನಿರಂತರವಾಗಿ, ದೇವರ ಕಾಣುವಿಕೆ, ಒಳಗಿನ ಬಿಂಬರೂಪಿಯ ಕಾಣುವಿಕೆ ನಿರಂತರವಾಗಿ ಆಗ್ತಾ ಇರುತ್ತೆ. ಶಮೀಕ ಋಷಿಗಳ ಆಶ್ರಮಕ್ಕೆ ಪರೀಕ್ಷಿತ್ ರಾಜ ಬಂದ, ಕುತ್ತಿಗೆ ಹಾವಾಗ್ದ. ಅವ್ರಿಗೆ ಏನು ಗೊತ್ತಾಗಿಲ್ಲ, ರಾಜ ಬಂದದ್ದು ಗೊತ್ತಾಗಿಲ್ಲ, ಹೋಗುವಾಗ ಹಾವಾಕಿದ್ದು ಗೊತ್ತಾಗಿಲ್ಲ. ಯಾಕೆ? ಸಮಾಧಿ ಅವಸ್ಥೆಯಲ್ಲಿ ಇದ್ರು ಅವರು. ಹಾಗೆ ಪ್ರಯತ್ನ ಪಡದೆ ಇದ್ರು ದೇವರು ಕಾಣ್ತಾನೆ ಇರ್ತಾರೆ. ಶುಕಾಚಾರ್ಯರು ಅವ್ರು ಬರ್ತಾ ಇದ್ರೆ ನಮ್ಗೆ ಭಾಗವತದಲ್ಲೇ ಬಂತು, ಋತಶ್ಚ ಬಾಲೇರ್ ಅವಧೂತ ವೇಷ. ಅನೇಕ ಮೂರ್ಖರು ಅವರಿಗೆ ಕಲ್ಲು ಹೊಡೆಯೋದು, ಅವರನ್ನ ಸುತ್ತುವರೆದು ತಮಾಷೆ ಮಾಡೋದೆಲ್ಲ ಮಾಡ್ತಾ ಇದ್ರು. ಅವರಿಗೆ ಯಾವುದ್ರ ಬಗ್ಗೆನೂ ಆಲೋಚನೆ ಇಲ್ಲ, ದೇವರನ್ನೇ ಕಾಣ್ತಾ ಇದ್ರು ಅವರು ಅಲ್ವಾ. ಹೀಗೆಲ್ಲ ಇತ್ತು. ಇದು ಸಮಾಧಿ, ಉತ್ಕೃಷ್ಟ ಸ್ಥಿತಿ ಸಮಾಧಿ. ಆ ಸಮಾಧಿ ಸ್ಥಿತಿಯಲ್ಲಿ ನಾವಿರಬೇಕು. ಸಮಾಧಿ ಅಂದ್ರೆ ಕನ್ನಡದ ಸಮಾಧಿ ಅಲ್ಲ, ನಾವು ನಿರಂತರವಾಗಿ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲಿ ಇರಬೇಕು, ಕಾಣಬೇಕು ಅನ್ನೋದನ್ನ ಈ ಶ್ಲೋಕ ನಮಗೆ ಹೇಳ್ತಾ ಇದೆ. ಶೃಣ್ವನ್ ಕೃಣನ್ ಸಂಸ್ಮರಯಂಶ್ಚ ಚಿಂತೆಯನ್ನ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತು ಚರಣಾರವಿಂದಯೋ ಆವಿಷ್ಟ ಚಿತ್ತೋ ಭವಾಯ ಕಲ್ಪತೆ. ಹೀಗೆ ಯಾರು ಧಾರಣ ಧ್ಯಾನ ತನ್ಮೂಲಕವಾಗಿ ಸಮಾಧಿ ಸ್ಥಿತಿಯನ್ನ ತಲುಪ್ತಾರೋ ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ, ಹುಟ್ಟು ಸಾವುಗಳ ಸಂಸಾರಕ್ಕೆ ಬರೋದಿಲ್ಲ, ಮುಕ್ತಿಗೆ ಹೋಗ್ತಾರೆ ಅನ್ನೋದು ಒಟ್ಟು ಈ ಒಂದು ಶ್ಲೋಕಗಳ ಬೇರೆ ಬೇರೆ ವ್ಯಾಖ್ಯಾನಗಳಿಂದ ನಮಗೆ ತಿಳಿದು ಬರತಕ್ಕಂಥ ಒಂದು ಅರ್ಥ. ಶ್ರೀಕೃಷ್ಣಾರ್ಪಣಮಸ್ತು.